ನಮ್ಮ ಕಾಲೇಜ್ನ ನಾವೇ ಕಂಡುಹಿಡಿಯೋಕ್ಕಾಗಲಿಲ್ಲ, ನೋಡೋಣ ನೀವೇನಾದ್ರು ಕಂಡುಹಿಡಿತೀರಾ ಅಂತ. ಇಲ್ಲ, ನೋ ವೇ. ಏನಂತ ಯಶಸ್? ಹಾಂ, ಹಿಂದೆ ನನ್ನ ಕುಚಿಕ್ಕಿ ಕೂತವನೆ, ಅವನದೇ ಗಾಡಿ ಇದೆ ಆ್ಯಕ್ಚುಲಿ. ಮೋಟೋ ವ್ಲಾಗಿಂಗಲ್ಲಿ ಪೆಟ್ರೋಲ್ ಒಂದೇ, ಹೆಲ್ಮೆಟು ಮತ್ತು ಮೊಬೈಲ್ ಮಾತ್ರ ನಂದು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಂ, ಹೇಳ್ಬೇಕಿನೆಲ್ಲ ಜನರಿಗೆ ಹೇಳ್ಬಿಟ್ರಿ. ಪರ್ಸ್ನಲ್ ಆಗೆಲ್ಲ ಏನು ಹೇಳ್ಬಾರ್ದು ಕಣ ಜಾಸ್ತಿ. ನಂಗೆ ರೈಡಿಂಗ್ ಹೇಳ್ಕೊಟ್ಟವನೇ ಹಿಂದೆ ಕೂತಿರೋನು. ಜೆರಾಕ್ಸ್ ನ ಮಿಷಿನೇ ಮಾಡಿದ್ರು, ಪ್ರಿಂಟ್ ಓಕೆ ಮಾಡಿದ್ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಕಾಲೇಜ್ ಬಗ್ಗೆ ಏನು ಹೇಳೋಣ, ಹೇಳೋಕ್ಕೇನು ಇಲ್ಲ, ಅದಕ್ಕೆ ಏನು ಹೇಳೋಕ್ಕಾಗ್ತಿಲ್ಲ. ಹೇಳೋ ಥರ ಏನಾರು ಇದ್ದಿದ್ರೆ ಕೊಚ್ಕೋತಿದ್ದೆ, ಬಟ್ ಏನು ಮಾಡೋಣ, ಗೂಗಲ್ ಮ್ಯಾಪ್ಸ್ ಮಹಿಮೆ. ಗೋಳಿ ಮಗಂದು ಅಂಥ ಕಾಲೇಜಲ್ಲಿ ಎತ್ಕೊಂಡಾಗ ಹಾಕ್ಬಿಡ್ತು ಅಂದರೆ ನಕ್ಕನಿತ ಸುಸೈಡ್ ಮಾಡ್ಕೊಳಕ್ಕೂ ಆಗಲ್ಲ. ಸುಸೈಡ್ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಫಸ್ಟಿಂದ ಓದಬೇಕಲ್ಲ ಅನ್ನೋದು ಭಯದಿಂದ ತಿಗಾ ಮುಚ್ಕೊಂಡು ನಿಂತಿದ್ದೀವಿ ಈಗ. ಅದೇನಾ? ಮತ್ತೆ ಅವನು ಫಸ್ಟಿಂದ ಸಿಲೆಬಸ್ ಓದ್ಕೊಂಡು, ಮತ್ತೆ ಅವನ ಅಕೌಂಟ್ ಮಾಡಿಕೊಂಡು, ಮತ್ತೆ ಅವನ ಬಿಸ್ನೆಸ್ ಮಾಡಿಕೊಂಡು. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಮೋಟೋ ವ್ಲಾಗರ್ ಅನ್ಕೊಂಡ್ಬಿಡ್ತಾರೆ ಕಣ. ಅಲ್ಲ, ಏನನ್ಬೇಕು ಗೊತ್ತಾ ಸರ್, ಇದು ನಾರ್ಮಲ್ ಯೂಸ್ಗೆ ಅಷ್ಟೇ. ಮನೇಲಿ ಆಯಾಬೂಸ ನಿಲ್ಸಿದ್ದೀನಿ. ಈ ಥರ ರೋಡ್ಗಳಿಗೆ ಯಾವನ್ ತಗೊಂಡ್ಬರ್ತಾನೆ. years later. ನಮ್ಮ ಕಾಲೇಜ್ ಹತ್ರ ಬಂದ್ವಿ. ಇಲ್ಲೇ ವಿಡಿಯೋನ ಪಾಸ್ ಮಾಡ್ಬಿಟ್ಟು, ಉಯ್ ಏನು ಪೇಂಟ್ ಹೊಡ್ಸ್ಬಿಟ್ಟಾರಲ್ಲ, ಪೇಂಟ್ ಎಲ್ಲ ಹಾಕ್ಸ್ಬಿಟ್ಟಾರೆ, ಪೇಂಟ್ ಹೊಡ್ಸ್ಬಿಟ್ಟಾರಲ್ಲ. ಅಲ್ಲೋಡು, ಉಯ್ ಬಜೆಟ್ ಜಾಸ್ತಿ ಆಗೋಯ್ತು. ನೋಡಿ ಸರ್, ನೋಡಿ ಗೈಸ್, PUC ಟಾಪರ್ ನಾನು, ಇಲ್ಲೇ ಇದ್ದೀನಿ.